ನಮಸ್ತೆ ರೀ. ನಾವು SP ಆಫೀಸ್ಗೆ ಕಂಪ್ಲೇಂಟ್ ಕೊಡಕ್ ಬಂದೇವ್ರಿ. ನಮ್ಮ ಮಗನ ಕೊಲೆ ಆಗೈತ್ರಿ. ನಮಗ 6 ತಾರೀಕು ರೀ, 6 ತಾರೀಕು ಕೆಲ್ಸಕ್ಕೆ ಹೋಗ್ಯಾನ್ರಿ. ಕೆಲ್ಸಕ್ಕೆ ಕರ್ಸ್ಕೊಂಡ್ರಿ ಅವ್ರಿ. ಕೆಲ್ಸಕ್ಕೆ ಕರ್ಸ್ಕೊಂಡ ಅವ್ರ ತಗೋರಿ ಕೊಲೆ ಮಾಡಿ ಕರೆಂಟ್ ಅಂತಂದು ಹೇಳ್ಬಿಟ್ಟಾರ್ರಿ. ನಾವ್ ಅದನ್ನ ನಂಬಿ ಸುಮ್ ಕೂತೇವ್ರಿ. ಮುಂದೆ 2-3 ದಿನದಾಗ ಫೋನ್ದಾಗ ನೋಡೋಣ ಪ್ರೀತಿ ಲವ್ ಸಿಕ್ಬಿಟ್ಟೈತ್ರಿ. ಸಿಕ್ಬಿಡೋಣ ಆಮೇಲೆ ಜಾತಿ ಭೇದ ಮಾಡಿ ಕೊಲೆ ಮಾಡ್ಯಾರ ನಾವು ಕಂಪ್ಲೇಂಟ್ ಕೊಡಕ್ ಬಂದೇವ್ರಿ. ಇದು ಕನ್ನಂಬಡಿ ಏರಿಯಾದಾಗ್ರಿ ಸರ್. ನಾವ್ ಕೊಟ್ಲಿಗೆ ಅವ್ರಿ. ಕನ್ನಂಬಡಿ ಹತ್ತಿರ ಆಕಾಶ್ ಬಜಿ ಅಂತ್ರಿ. ಅವ್ರು ಕೂಡ ಕೆಲ್ಸಕ್ ಹೋಗಿದ್ರಿ ಸರ್. 2 ವರ್ಷ ದಿನ ಸಾಲಿಗೆ ಹೋಗಿದ್ರಿ ಕಾಲೇಜ್ಗ್ರಿ. ಅವ್ರ ಸಂಗಟ ರೀ ಅಂತ ಕಾಲೇಜ್ ಹೋಗಿದ್ರಿ. ಆಮೇಲೆ ಅವ್ರು ಯಾವಾಗ ಖಾಲಿ ಇದ್ದಾಗ ಕೆಲ್ಸಕ್ಕೆ ಕರ್ಸ್ಕೊತಿದ್ರಿ. ಕೆಲ್ಸಕ್ಕೆ ಕರ್ಸ್ಕೊತ ನಾವು ಕೆಲ್ಸಕ್ಕೆ ಹೋಗ್ತಿದ್ರಿ. ಅವ್ರು ಒಳಗೊಂದೊಂದ್ ಟೈಮಿಂಗ್ದಾಗ ಅವ್ರಲ್ಲಿ ಅವ ಹಿಂಗ ವಸ್ತಿನೂ ಇರ್ತಿದ್ರಿ. ಆಮೇಲೆ ಅವ ಕೆಲ್ಸಕ್ಕೂ ಅಂತಂದ್ ವಿಶ್ವಾಸಕ್ಕಾಗಿ ಕರ್ಯಾನ ಹೋಗ್ಯಾನ್ರಿ. ಆಮೇಲೆ ಜನವರಿ 6 ತಾರೀಕು ದಿವಸ ತೊಗರಿ ಗೊಳೆ ಹಾಕುದೈತಪ್ಪ ಅಂತಂದ್ ಕರ್ಸ್ಕೊಂಡಾರಿ. ಕರ್ಸ್ಕೊಂಡ್ ಮೇಲೆ ಮುಂದ್ 8:30 ಹೋಗ್ಯಾನ್ರಿ ಮನೆಯಿಂದ. 11 ಗಂಟೆಗೆ ಏನೈತ್ರಲ್ಲ ನಿಮಗ ಕರೆಂಟ್ ಹಿಡಿದು ಸತ್ತ ನನ್ನ ಸುದ್ದಿ ಬಂದೈತ್ರಿ. ಕರೆಂಟ್ ಅಂತ ಹೇಳ್ಯಾರ್ರಿ ಸರ್. ನಮ್ಗ್ ಗೊತ್ತಾಗಿಲ್ರಿ. ಈಗ 2-3 ದಿನದಿಂದ ಫೋನ್ಯಾಗ ನೋಡೋಣ ಲವ್ ಸ್ಟೋರಿ ಸಿಕ್ಬಿಟ್ಟದ್ರಿ. ಇಬ್ಬರದು ಮಾತಾಡಿದ್ವು ಮೆಸೇಜ್ ಫೋಟೋ ಫೋನ್ಯಾಗ ನೋಡಿ ಅವಾಗ ನನ್ ಮಗ ಕೊಲೆ ಮಾಡ್ಯಾರ. ನಾ ಹಾಳಾಗ್ತೇನ್ರಿ ಸರ್. ನನ್ ಮಗಗ ನ್ಯಾಯ ಬೇಕ್ರಿ. ಅವ್ರಿಗೆ ಶಿಕ್ಷೆ ಆಗ್ಬೇಕ್ರಿ ಸರ್. ಅವಾಗ ಪೊಲೀಸರು ಕಂಪ್ಲೇಂಟ್ ಆಗಿದ್ದೆ. ಕಂಪ್ಲೇಂಟ್ ಆಗಿಲ್ರಿ. ನಮ್ದೇವ್ರಿ ಸರ್. ನಾವ್ ಕರೆಂಟ್ ನಮಗ್ ಸುಳುಗ್ ಗೊತ್ತೇ ಇಲ್ಲ. ನನ್ನ ಕರೆಂಟ್ ಹತ್ರ ನಂಬಿ ನಾವ್ ಗಪ್ ಕೂತೇವ್ರಿ ಸರ್. ಈಕೆ ಫೋನ್ ತೋರ್ಸಿದ್ರ ಫೋಟೋ ನೋಡ್ ಬಾಳ ಅಳತಾಳಕಳಿ ಫೋನ್ ಮುಚ್ಚಿಟ್ಟಿದೇವ್ರಿ. ನನ್ ಮಗನ್ ಜೀವ ಬಾಳ ನೆನ್ಸತ್ತ. ನಾ ಫೋಟೋದಾಗ ನೋಡ್ತೀನಿ ಅಂತೇಳಿ ಫೋನ್ ತಕೊಂಡ್ರಿ ಸರ್. ಅದನ್ನ ನೋಡ್ಕೊಂಡ್ ಸರ್ಸ್ಕೊಂಡ್ ಕುಂದ್ರೋಟ್ಲೆ ಮೆಸೇಜ್ ಮನ್ಯಾಗ ಒಂದ್ ಹುಡುಗಿ ಓದೋದೈತಿ. ಇದ್ ಎದ್ರದ್ ಏನಾರ ಐತಿ ನೋಡ್ಲೇನೆ ಅದಕ್ಕೆ ಏನಂದ್ರ ಇವ ಇದ್ರ ಒಳಗ ಅಕ್ಕಿದು ಮಾತಾಡಿದು ಮೆಸೇಜ್ ಇವಂದು ಮೆಸೇಜ್ ಐತಿ. ಇಬ್ಬರದು ಫೋಟೋ ಐತಿ. ಆಕಿ ಬಾಳ ಹೇಳಾಳ ಇದನ್ನ ಒಯ್ದು ಇದನ್ನ ತೋರ್ಸು ಇದ್ರ ಮ್ಯಾಗ ಆಗ್ತೈತಿ ಹೇಳನ ಆಕಿಗೆ ಸಂಶಯ ಬಂದ್ ಕೊಡ್ಲಾಕ ಅಲ್ಲಿಂದ ಅದಕ್ಕೆ SP ಆಫೀಸ್ಗೆ ಭೇಟಿಯಾಗಿ ಕಂಪ್ಲೇಂಟ್ ಕೊಡಕ್ ಬಂದೇವ್ರಿ ಸರ್. ಅವ್ರ ಯಾರ್ಯಾರು ಹೊಡೆದಾರಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕ್ರಿ. ನನ್ ಮಗಗ್ ನ್ಯಾಯ ಸಿಗ್ಬೇಕ್ರಿ. ಫೋನ್ ಹರ್ಯಾಗ 6:30 ಗಂಟೆಗೊಮ್ಮೆ ಹೇಳ್ಯಾರ್ರಿ ಕೆಲ್ಸಕ್ ಬಾ ಅಂತೇಳಿ. ಮತ್ತ ಟಿಫನ್ ಮಾಡಾಗೊಂದ್ ಫೋನ್ ಹಚ್ಚಾರಿ. ಟಿಫನ್ ಮಾಡಕ್ ಟಿಫನ್ ಮಾಡಾತೀನಿ ಆಯ್ತು ಬಂದೇರಿ ಟೈಮ್ ಆಗೈತಿ ಅನ್ನ ಆಕಾಶ್ ಟಿಫನ್ ಬೇಡ ಏನು ಬೇಡ ನೀ ಹಂಗೆ ಬಾ ನಾವೆಲ್ಲಾ ತಗೊಂಡ ಅವನಿಗೆ ಆಯ್ತ್ರಿ ಅಣ್ಣ ಹಂಗೆ ಬರ್ತೀನಿ ಅಂತ ಟಿಫನ್ ಮಾಡಿದ್ ಕುರ್ಚಿ ಮ್ಯಾಗೆ ಹಂಗೆ ಹೋಗ್ಬಿಟ್ಟನ್ರಿ ಸರ್. 11 ಗಂಟೆಕ ಹುಡುಗಿ ಅನ್ನ ಏನಾಯ್ತ್ರಿ 11 ಗಂಟೆಕ ನಿಮ್ ಆಕಾಶ ಕರೆಂಟ್ ಹತ್ತೈತಿ ಗಪ್ಪ ಬಿದ್ದಾನ ಅಂತ ಹೇಳಿದ್ರಿ. ವಾ ಹೆಂಗ್ರಿ ಅನ್ನಾರಿ ಹೆಂಗ್ರಿ ಅನ್ನ ಇಲ್ರಿ ಕಾಕು ನೀವ ಬರ್ತೀರಿ ನಾ ಗಾಡಿ ತಗೊಂಡ್ ಕರ್ಯಾಕ್ ಬಂದ್ರ ಕೇಳಿದ್ರಿ. ಬರ್ರಿ ನೀವ್ ಗಾಡಿ ತಗೊಂಡ್ ನಾವ್ ಗಾಡಿ ಅಲ್ಲಿ ಇದ್ರ ಜೊತೆ ಅಂತಕ್ ನಾವ್ ಕಬ್ ತುಳ್ಯಾಕ ಕೆಲ್ಸಕ್ ಹೋಗ್ಯಾವ್ರಿ ಸರ್. ನಾವ್ ಬಡ್ತಾನ್ ಬಾಳ್ರಿ. ನಮ್ ದಿನ ನಾವ್ ದುಡ್ಡು ತಿನ್ನಲ್ದ ಹೊಟ್ಟೆ ತುಂಬಲ್ರಿ. ನಮ್ದಂದ್ರ ಹಿಂದ್ ಏನು ಇಲ್ರಿ. ನಾ ಕಾರ್ ಗಾಡಿ ತಗೊಂಡ್ ಬರ್ತೀನಿ ಕಾಕು ನೀನ್ ಕರ್ಯಾಕತ್ತೇಳಿ ಅವ ಅಂದ್ರೆ ಹುಡುಗಿ ಅಂದ್ರ ರಾಜು ರೀ. ಅಣ್ಣ ಆಯ್ತಪ್ಪ ಬಂದೆ. ನಾನು ಅಲ್ಲಿ ಹೋದ ಗಜ್ಗಿನೇ ನಾವ್ ಅಲ್ಲಿ ಒಯ್ದು ಹುಡುಗಗ್ ಏನ್ ಹಾಕ್ಯಾರ್ಲಿ ಅಲ್ಲಿ ಒಯ್ದು ನಮಗ್ ಬಿಟ್ಟದ್ರಿ. ಅವಾಗ ನೀನ್ ಫೋನ್ ತಗೋತಾಳ ಆಕಿ ಕೈಯಾಗ ಕೊಟ್ಟ ಆಕಿ ಏನ್ ಮಾಡ್ರಿ ಚಕ್ರ ಬಂದ ಹುಡುಗನ್ ನೋಡಿ ಬಿದ್ದು ಬಿಟ್ಟಿನ್ರಿ. ಮುಂದ 6 ಗಂಟೆಕ್ ಏನೈತ್ರಲ್ಲ ಪೋಸ್ಟ್ ಮಿಟಕ್ ಒಯ್ದ್ರಿ. ಪೋಸ್ಟ್ ಮಿಟಕ್ ಒಯ್ದ್ ಪೋಸ್ಟ್ ಮಿಟ್ ಮಾಡ್ಲಿಲ್ರಿ. 2 ತಾಸು ಒಳಗ ಹಾಕಿ ವೇಟ್ ಮಾಡಿ ಹಂಗ ಅರ್ಬಿ ಸುತ್ತಿ ಕೊಟ್ರಿ ಸರ್. ಅಲ್ಲಿ ಇದನ್ ಮುಂದ್ ಮ್ಯಾಗ ನಮ್ಮಲ್ಲಿ ಸುಡುದ್ರಾಗ ನೋಡಿದ್ರ ತಗದಾಗ ಏನು ಇದಕ್ ಟಚ್ ಮಾಡಿಲ್ಲ ಏನು ಇಲ್ಲ. ಇದು ಏನೈತೆ ಏನೋ ಇದನ್ನ ವಾಪಸ್ ಕೊಟ್ಟಾರ ಹಂಗೆ ಹಚ್ಚಿ ಬಿಟ್ಟಿದ್ರಿ ಬೆಂಕಿ. ಮಣ್ಣಿಲ್ರಿ ಬೆಂಕಿ ಸೂಡತ್ ಹೇಳಿದ್ರಿ ಅವ್ರು ಸೂಟ್ ಬಿಟ್ಟವ್ರಿ ಸರ್. ಇದು ಜನವರಿ 6 ತಾರೀಕು ರೀ. ಕರೆಂಟ್ ಅಂತೇಳಿ ಇದೇ ಜನವರಿ ಸರ್. ಅವಾಗ ನಮಗ್ ಏನು ಅರಿಯಲಿಲ್ರಿ. ಕರೆಂಟ್ ನಾವ್ ನಂಬದೇವ್ರಿ ಸರ್. ಈ ಫೋನ್ಯಾಗ ನೋಡಿ ನಮಗ್ ಡೌಟ್ ಆಗೇತ್ರಿ ಸರ್. ಇದಕ್ ಹೆಂಗ್ ಮಾಡ್ತೀರಿ 2-3 ದಿನದಾಗ ನೋಡ್ಯಾವ್ರಿ ಲವ್ ಸ್ಟೋರಿ ಸಿಕ್ಕೈತ್ರಿ ಸರ್. ಜಾತಿ ಭೇದ ಮಾಡಿ ಹೊಡೆದಾರ ನಮಗ್ ಸಂಶಯ ಬಂದ್ ನಾವ್ ಕಂಪ್ಲೇಂಟ್ ಕೊಡಕ್ ಬಂದೇವ್ರಿ ಸರ್. ಇಷ್ಟೆಲ್ಲ ಐತಿ ಅಂದ್ರ ಇವ್ರದಿಂದ ಆಗಿರ್ಬೇಕನ್ನ ನಮ್ಗೆ ಐತ್ರಿ ಸರ್. ಈಗ ಇವ್ರೆಲ್ಲಾ ಹುಡುಗರು ಅದೇ ಕಾಲೇಜಕ್ ಹೋಗಿದ್ರಿ. ಅವ್ರೆಲ್ಲ ಇವ್ ಕೆಲ್ಸಕ್ ಹೋಗಿದ್ರಿ. ಹಂಗಾಗಿ ಅವ್ರು ಏನು ನಮಗ್ ಹೇಳಿಲ್ರಿ ಇವ್ರು ಏನು ಹೇಳಿಲ್ಲ. ಕೆಲ್ಸಕ್ ಕರ್ಸ್ಕೊಂಡ ಅವ್ನಿಗ್ ಬಡದ್ ಒಗದ್ ಕರೆಂಟ್ ಮ್ಯಾಗ ಹಾಕ್ಯಾರಿ ಸರ್. 14ನೇ ಸಾಲಿಗೆ ಓದ್ತಿದ್ರಿ ಸರ್. ಸೆಕೆಂಡ್ ಬಿ ಸಾಲಿ ಕಲ್ತಾನ್ರಿ ಸರ್. ಎಲ್ಲಾ ಕಡೆ ಪೇಪರ್ ಬರ್ದಾನ್ರಿ. ಹಾಕ್ಯಾನ್ರಿ. ಒಂದ್ 3 ದಿವಸಿಗೆ ಪೊಲೀಸ್ ಅರ್ಜಿ ಪಾಸ್ ಆಗಿ ಬಂದಾನ ಅಂತ ಹೇಳಿ ಪಾಸ್ ಆಗಿ ಬಂದಾನ ಫೋನಿಗೆ ಮೆಸೇಜ್ ಬಂದ.
ಯಾರು ಅವ್ರ ಮೇಲೆ ಸಂಶಯ ಅದಾವ್ರಿ? ಅವ್ರ ಮೇಲೆ ಸಂಶಯ ಐತ್ರಿ ಸರ್. ಅವ್ರ ಮನ್ಯಾಂದ ಎಲ್ಲಾ ಹಿಂಗ್ ಸಿಕ್ಕತ್ತೆ ಅಂದ್ರ ಅವ್ರ್ ಮಾಡಿಲ್ಲ ಅನ್ನೋದು ಏನ್ ಗ್ಯಾರಂಟಿ? ಏನ್ ಗ್ಯಾರಂಟಿ ರೀ? ಅವ್ರ ಕೂಡನ 2 ವರ್ಷ ಕೆಲ್ಸಕ್ ಅದನ್ರಿ. ಹುಡುಗರು ಕೂಡನ 2 ವರ್ಷ ಸಾಲಿಗೆ ಹೋಗ್ತಾನ್ರಿ. ಕೆಲ್ಸಕ್ಕಾದ್ರ ಅವ್ರ ಕರ್ಕೊಂಡ್ ಹೋಗ್ಯಾರ. ಅವ್ರೇ ಕರ್ಕೊಂಡ್ ಹೋಗ್ಯಾರಿ. ಮತ್ ಮುಂದ ಅವ್ರ ಕೆಲ್ಸಕ್ ಕರ್ಕೊಂಡ್ ಹೋಗ್ಯಾರಿ. ಅವ್ರಿ ಸತ್ತಾನ ಸುದ್ದಿ ತಿಳಿಸಿದವ್ರು ಅವ್ರಿ. ಅವ್ನ ಮೊಬೈಲ್ ಕೊಟ್ಟವ್ರು ಅವ್ರಿ ಸರ್. ಅವ್ರ ಮೊಬೈಲ್ ಕೊಟ್ಟವ್ರು ಅವ್ರಿ ಸರ್. ಬಾಳ ಈಗ ಅನ್ಯಾಯ ನಮ್ಗ್ ಮಾಡ್ಯಾರ complaint ಸರ್. ತಗೋರಿ ಬಡ್ರ್ ಇದಾರ ಅದ್ಕ ನಮ್ಗ್ ಸಾಹೇಬ್ರಿಗೆ ಭೇಟಿ ಆಗಿದ್ರಿ? ಇನ್ನ ಆಗ್ಯಾವ್ರಿ ಸರ್. ಆಗ್ಯಾವ್ರಿ. ಭೇಟಿಯಾಗಿ ಭೇಟಿಯಾಗಿ ಬಂದೇವ್ರಿ ಸರ್. ಇದನ್ನ ಕೊಟ್ಟಾರ್ರಿ ನಮ್ಗ್. ಕೊಟ್ಟಿದ್ದವ್ರಿಗೆ? ಹಾ ರೀ ಕೊಟ್ಟಾವ್ರಿ. ಅವ್ರ ನಮಗ್ ನ್ಯಾಯ ಕೊಡ್ತಾರತ್ ಬಂದೇವ್ರಿ. ಅವ್ರ ನ್ಯಾಯ ಕೊಡ್ತಾರ ಅನ್ನೋ ಭರವಸೆ ನಮಗ್ ಐತ್ರಿ. ಕೊಡ್ತಾರತ್ ನಾವ್ ಅವ್ರ ನಂಬಿ ನಾವ್ ಬಂದಿದ್ದೇವ್ರಿ. ನಾವ್ ಬಡ್ರದೇವ್ರಿ. ನಮಗೆ ನಮ್ಮಂದ ಎಲ್ಲ ನ್ಯಾಯ ಕೊಡ್ಬೇಕು. ಅವ್ರ ಏನೇನ್ರಿ ಹೆಸರು ಅವ್ರದ್ದು? ಅವ್ರದ ಸುನೀಲ್ ಬಜೆ ಅಂತ್ರಿ. ಇದು ಸುನೀಲ್ ಬಿರಾದಾರಿ. ರಾಜು ಇರ್ಕೊಂಡ್ ಬಿರಾದಾರಿ. ಮುಂಜಾನೆ ಕರ್ಸದವ್ರಿ ಸುನೀಲ್ ಬಿರಾದಾರಿ ಅಂತ. ಸತ್ಯಂದ ಸತ್ತಾನ ಅಂತ ಹೇಳ್ದವ ರಾಜು ಬಿರಾದಾರಿ. ಎಲ್ಲೇ ಆಗಿತ್ರಿ ಇದು? ಇದ ಕನ್ನಂಬಡಿ ಕಣ್ಮಡಿ ಏರ್ಯಾಕ್ ಆಗೇತ್ರಿ. ಹೊನವಾಡಿ ಹಾದಿ ಹೊಲ್ದಾಗ್ರಿ ಸರ್. ಪೂರ್ತಿ ಹೊಲ್ದಾಗ ಒಯ್ದ ಅವ್ನ ಎಲ್ಲಾ ಹಿಂಗ್ ಇದನ್ ಮಾಡಿ ಹೊಡ್ದ್ ಹಾಕದಾಗ ನಮ್ಗ ಆಮೇಲೆ ಬಾತೇಳಿ ಫೋನ್ ಹಚ್ಚಾರ. ಫೋನ್ ಹಚ್ಚಾರಿ ಸರ್. ಕರೆಂಟ್ ಹತ್ತಿ ಗಪ್ಪ ಆಗ್ಯಾನ. ಅವ್ ಹೆಂಗೋ ಏನೋ ಗೊತ್ತಿಲ್ಲ ನಮಗೂ. ನಾವು ಇದ್ದಿದ್ದಿಲ್ಲ. ಅವ್ ಕರೆಂಟ್ ಹತ್ತಿ ಕ್ಲಾಸ್ ಆಗ್ಯಾನ ಅಂತ ಹೇಳಿಬಿಟ್ಟಾರ. ನಮ್ಗೆ ಹೇಳಿ ಅವ್ರ ಕಾರ್ ಗಾಡಿ ತಗೊಂಡ್ ಕರ್ಯಾಕ್ ಬಂದಾರ. ನಿಮ್ ಆಕಾಶಾಗ ಹಿಂಗ ಆಗೈತಿ. ನ್ಯಾಯ ಕೊಡ್ರಿ ಸರ್. ನಮ್ಮ ಮಗಗ್ ನ್ಯಾಯ ಕೊಡ್ರಿ. ನಾವ್ರಿ ಸರ್ 20 ವರ್ಷ ಮಗ. 20 ವರ್ಷದ ಮಗ ರೀ ಸರ್. ಸರ್ ನಿಮ್ಮ ಹೆಸರು ಹೇಳ್ರಮ್ಮ? ನಮ್ಮ ಹೆಸರು ಶೇಖ್ ಅಬ್ಬಾಜಿ ಅಂತ್ರಿ ರೀ ಸರ್. ಎಲ್ಲಾ ಮಗ ಭಾಷೆನೇ ಐತ್ರಿ. ಎಲ್ಲಾ ಅವನ್ನ ನೋಡ್ಕೊತಿದ್ರಿ ಸರ್. ನಮ್ಮ ಮನ್ಯಾಗ ಒಂದ್ ಜಿರಾಕ್ಸ್ ಐತಿ ಹೊಡಿದ್ ನನ್ಗ್ ಗೊತ್ತಿದ್ದಿಲ್ರಿ. ನನ್ನ ಮಗ ಎಲ್ಲಾ ಕಬ್ಬ ಇಟ್ಟಂಗಿ ಮಾಡಿ ಮಗನ ಸಾಲಿ ಕಲ್ಸಿನ್ರಿ. ಕಬ್ಬ ಇಟ್ಟಂಗಿ ಮಾಡಿ ಮಗನ ಸಾಲಿ ಕಲ್ಸಿನ್ರಿ. ನನ್ನ ಮಗನ ಮೋಸ ಮಾಡ್ರಿ. ನಮಗೆ ಹೆಣ್ಣು ಸುಳ್ಳುನ ಹತ್ತು ಕೊಡ್ಲಿಲ್ರಿ. ನಾವ್ ಅವ್ರ ಹೆಂಗ್ ಹೇಳ್ತಾರ ಹಂಗ ಕೇಳಿ ಕೇಳ್ದೇವ್ರಿ. ಈಗ ನಾವ್ ಫೋನ್ ಎದಿ ಬಡ್ಕೊಂಡಿದ್ದೇವ್ರಿ ಸರ್. 2-3 ದಿನದಾಗ ಲವ್ ಸ್ಟೋರಿ ಸಿಕ್ಕೈತ್ರಿ ಸರ್. ಮೊದಲ್ ನಮ್ಗೆ ನೋಡಿ ಎದಿ ಬಡ್ಕೋತಾಳ. ಬರೇ ಫೋಟೋ ನೋಡಿ ಬಾಳ ಅಳತಾಳತ್ತೇಳಿ ಫೋನ್ ಮುಚ್ಚಿಟ್ರಿ ಸರ್. ಈಗ ನನ್ ಮಗನ್ ಜೀವನ ನೆನ್ಸಾಕ್ತತಿ. ನಾ ಫೋನ್ ನೋಡ್ತೀನಿ ಅಂತೇಳಿ ಅದನ್ನೆಲ್ಲ ಓಪನ್ ಮಾಡೋಟ್ಲಿ ಅದು ಸಿಕ್ಕತ್ರಿ. ಲವ್ ಸ್ಟೋರಿ ಕೆಲ್ಸಕ್ಕೆ ಹೋಗಿದ್ರಿ ಸರ್. ಕೊಟ್ಟಾರಿ ಫೋನ್. ಕ್ಲಾಸ್ ಆದಾಗ ಈಗ ಕೈಯಾಗ ಕೊಟ್ಟಾರಿ ತಾಯಿ. ಅವ್ರ ಕೊಟ್ಟಾರಿ ಸರ್ ಫೋನ್. ನನಗ್ ನಿನ್ ಮಗನ್ ಫೋನ್ ತಗೊಂಡ್ ಮಾತಾಡಿಕೆ ಕೈಯಾಗ ಕೊಟ್ಟಾರಿ. ಅವ್ರ ಫೋನ್ ಕೊಟ್ಟಾರಿ ಸರ್. ತಮ್ಮ ಹೆಸರು ಹೇಳ್ರಮ್ಮ? ನನ್ನ ಹೆಸರು ಶೋಭಾ ವಿಜಯಂತ್ರಿ ರೀ. ಇವ್ರ ಅಕ್ರಿ ನಾವ ಒಂದ ಮನೆಗ್ ಕೊಟ್ಟಾರಿ. ಒಂದ ಮನ್ಯಾಗ ಇರ್ತೇವ್ರಿ ಸರ್ ನಾವು. ಸರ್ ನಾವ್ ಇಬ್ರು ಅಕ್ಕ ತಂಗಿಯಾರು. ನಮ್ಮ ಅಕ್ಕ ತಂಗಿಯಾರು ಒಂದ ಮನೆಗೆ ಕೊಟ್ಟಾರಿ. ನಮಸ್ಕಾರ ರೀ. ಈಗ ಬಿಜಾಪುರ ಜಿಲ್ಲೆಯಲ್ಲಿ ಕಲಮಡಿ ತಾಲೂಕದಾಗ ಒಂದು ಅನಾಹುತ ಏನಾಗಿದೆ ಅಂದ್ರೆ ಜನವರಿ 6 ತಾರೀಕಿಗೆ ಬೆಳಗ್ಗೆ ಆಕಾಶ್ ಭಜಂತಿರಿ ಅನ್ನೋ ಹುಡುಗನಿಗೆ ಮನೆಯಿಂದ ಒಬ್ಬರು ಕರ್ಕೊಂಡು ಹೋಗ್ತಾರೆ. ಬರೀಪ್ಪ ಕೆಲಸ ಆಗ್ತೀವಿ. ಅವರು ದೋಸ್ತರೇ ಆಗ್ಬೇಕು ಅವರು. ಆದರೆ ಕರ್ಕೊಂಡೋಗಿ 1 ತಾಸು ಆದ ನಂತರ ಇವರು ತಾಯಿಗೆ ಫೋನ್ ಮಾಡ್ತಾರೆ. ನಿಮ್ಮ ಹುಡುಗನಿಗೆ ಏನದಲ್ಲ ಕರೆಂಟ್ ಹತ್ತಿ ಅವ ಸಾಯ್ಪಟ್ಟಿದ್ದಾನಂತೇಳಿ. ಇವರು ಹೋಗಿ ನೋಡಿದಾಗ ಅವನ ಮೈಮ್ಯಾಗೆ ಒಂದು ತೊಡೆ ಗಾಯ ಆಗಿತ್ತು. ಆದ್ರೆ ಇವರು ದೊಡ್ಡವ್ರು ಹೇಳಕತ್ತಾರತ್ರ ಆ ಮಾತಿಗೆ ನಂಬಿ ಕರೆಂಟೇ ಹತ್ತದಾಯ್ತಪ್ಪ ಅಂತೇಳಿ ಇವರು ತಗೊಂಡೋಗಿ ಕಂಪ್ಲೀಟು ಆಗಿಲ್ಲ, ಪೋಸ್ಟ್ಮಾರ್ಟಮು ಆಗಿಲ್ಲ. ಹಂಗೆ ಏನದ ಹಿಂದೂ ರೀತಿ ರಿವಾಜದಿಂದ ಏನು ಸುಡ್ತಾರ ಆ ರೀತಿ ಇವರು ಸುಟ್ಟಾರ. ಈಗ 2 ತಿಂಗಳು ಆಗಿದ ಮ್ಯಾಗ ಇವ್ರಿಗೆ ಆ ಹುಡುಗನ ಮೊಬೈಲ್ ಸಿಕ್ಕೈತಿ. ಮನ್ಯಾಗ ಹುಡುಗನ ಮೊಬೈಲ್ ಯೂಸ್ ಮಾಡ್ಯಾನ ಮಗ ಸತ್ತಾನಂತೇಳಿ ಆ ಮೊಬೈಲ್ನ ಜಾಪಾನ್ ಮಾಡ್ಕೊಂಡು ಇಟ್ಟಾರ. ಆದರೆ ಇವ್ರು ಮೊಬೈಲ್ ಚಾಲು ಮಾಡಿದಾಗ ನೋಡಿದಾಗ ಅದರ ಒಳಗೆ ಕೆಲವೊಂದು ಮೆಸೇಜ್ಗಳು ಅದಾವೆ. ಆ ಮೆಸೇಜ್ ನೋಡಿದ್ರೆ ಏನು ಗೊತ್ತಾಗ್ತದ, ಆ ಹುಡುಗ ಯಾವ ಒಂದು ಹುಡುಗಿ ಜೊತೆಗೆ ಪ್ರೀತಿ ಮಾಡ್ತಿದ್ದ ಭಾಳ ವರ್ಷದಿಂದ. ಆದ್ರೆ ಇವ್ರು ಹೇಳೋ ಪ್ರಕಾರ ಆ ಪ್ರೀತಿ ಮಾಡ್ತಿದ್ದ ಅಂತೇಳಿ ಅವು ಯಾರು ಹುಡುಗಿ ಸಂಬಂಧಿಕರದಾರ ಅವರು ಆ ಹುಡುಗನ ಕೊಲೆ ಮಾಡ್ಯಾರ ಅಂತೇಳಿ ಇವರು ಸಂಶಯಪಟ್ಟ ಇಲ್ಲಿ ಬಿಜಾಪುರ ನಗರ ಜಿಲ್ಲಾ SP ಸಾಹೇಬರಿಗೆ ಭೇಟಿಯಾಗಿ ಅವು ಎಲ್ಲ ಡೀಟೇಲ್ಸ್ ಮತ್ತು ಅಲ್ಲಿ ಮೊಬೈಲ್ ಒಳಗೆ ಏನೇನು ಮೆಸೇಜ್ ಇತ್ತು ಆ ಮೆಸೇಜ ಒಂದು ಪ್ಯಾನ್ಡ್ರೈವ್ದಾಗ ಹಾಕಿ ಮತ್ತು ಅವರು ಏನೇನು ಮಾತಾಡಿದ್ರು ಅದು ಕಾಲ್ ರೆಕಾರ್ಡಿಂಗ ಮತ್ತು ಅದು ಫೋಟೋಗ್ರಾಫ್ ಎಲ್ಲ SP ಸಾಹೇಬರಿಗೆ ಕೊಟ್ಟಿದ ಮ್ಯಾಗ ಅವರು SP ಸಾಹೇಬ್ರ ಇವರಿಗೆ ಆಶ್ವಾಸನೆ ಕೊಟ್ಟರು. ಆವಾಗರೇ ಇನ್ವೆಸ್ಟಿಗೇಷನ್ ಆಗಿಲ್ಲ.
ಈಗ ಮುಂದೆ ನಾ ಇನ್ವೆಸ್ಟಿಗೇಷನ್ ಮಾಡಿ ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ SP ಸಾಹೇಬರು ಇವ್ರಿಗೆ ಆಶ್ವಾಸನೆ ಕೊಟ್ಟಾರ. ಅವ ಕಂಪ್ಲೀಟ್ ಆಗಿದೆ. ಆಗಿಲ್ರಿ ಸರ್. ಆ ಕಂಪ್ಲೇಂಟ್ ಅವರು ಏನು ನೋಡ್ರಿ, ಇವರು ಬಡ್ರು ಅದಾರ, ಅವರು ಶ್ರೀಮಂತ ಅದಾರ, ಯಾರು ಹೊಲ್ದಾಗಿ ಕೆಲಸ ಮಾಡ್ತಿದ್ದ ಹುಡುಗ, ಅವರು ತಮ್ಮ ಏನು ಶಕ್ತಿ ತೋರಿಸಿ ಅವಾಗ ಕಂಪ್ಲೇಂಟ್ ಮಾಡಕ್ಕೆ ಕೊಟ್ಟಿಲ್ಲ. ಈಗ SP ಸಾಹೇಬರ ಹೇಳ್ಯಾರ, ಒಬ್ಬ ದಲಿತ ಸಮಾಜದ ಹುಡುಗ, ಒಬ್ಬ ಬಡ್ರು ಹುಡುಗ, ಕೂಲಿ ಕಾರ್ಮಿಕ ಮಾಡಿ ಇವ್ರ ತಂದೆ ತಾಯಿ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡಿದಂಥ ಒಬ್ಬ ಅಮಾಯಕ ಹುಡುಗನಿಗೆ ಈ ರೀತಿ ಕೊಲ್ತಾರ ಅಂದ್ರೆ ಅವರು ಹೆಂಗಾರೆ ಅವ್ರಿಗೆ ಮನಸ್ಸಾಗಿರ್ಬೇಕು ನೋಡ್ರಿ. ಅವ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮ್ಯಾಗ ನಡ್ಕೊತ ಬಂದ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೈನಿಕರವ. ಅವ ನೋಡ್ರಿ ಈಗ ಪೊಲೀಸ್ ಎಕ್ಸಾಮ್ ಪಾಸ್ ಆಗ್ಯಾನ್ರಿ. ಪೊಲೀಸ್ ಎಕ್ಸಾಮ್ ಪಾಸ್ ಆಗಿ ಈಗ ಅವ್ನಿಗೆ ಪೊಲೀಸ್ ನೌಕರಿ ಬರ್ತಿತ್ತು. ಇವ್ರದ್ದು ಏನು ಜೀವನ ಸುಧಾರಣೆ ಆಗ್ತೈತ್ರಿ. ಈಗ ನಾವು ಈಗ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ದಲಿತ ಸಂಘಟನೆದವರು ಹೋರಾಟ ಮಾಡ್ತಾರ, ಅವ್ರಿಗೊಂದು ಮನವಿ ಮಾಡ್ಕೊತೀನಿ ನಿಮ್ಮ ಮಾಧ್ಯಮ ಮುಖಾಂತರ. ಇಂಥ ಬಡವರಿಗೆ ಅನ್ಯಾಯ ಆಗ್ಯದ, ಇವ್ರು ಎಲ್ಲರಿಗೆ ಸಪೋರ್ಟ್ ಮಾಡಿರಿ, ಇವ್ರು ಎಲ್ಲರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಿರಿ. ಪ್ರತಿಯೊಂದು ವಿಷಯಕ್ಕೆ ನೀವು ಯಾರೊಬ್ಬ ರಾಜಕಾರಣಿ ಕೈಗೊಂಬೆ ಆಗಿ ಕೆಲಸ ಮಾಡೋದು ಬಿಟ್ಟು ಇವರು ಬಡ್ರ ಮಂದಿಗೆ ಏನು ಇವ್ರ ಮಗನಿಗೆ ಕೊಂದಾರ. ಒಂದು ತಾಯಿ 9 ತಿಂಗಳ ಒಂದು ಮಗುಗೆ ಹೊಟ್ಲಿಂದ ಇಟ್ಕೊಂಡು ಆಕೆಗೆ ಒಂದು 21 ವರ್ಷ ತನಕ ಆಕಿ ಜಾಪಾನ್ ಮಾಡಿ ಅವನಿಗೆ ನೋಡ್ಕೊತ ಬಂದಿದ ಮ್ಯಾಗ ಈ ರೀತಿ ಅವರು ಇಟ್ಟ ದುಷ್ಟ ಕರ್ಕೊಂಡು ಹೋಗಿ ಈ ರೀತಿ ಕೊಲೆ ಮಾಡ್ತಾರಂದ್ರೆ ಮತ್ತೆ ಇವ್ರಿಗೆ ನ್ಯಾಯ ಸಿಗ್ಬೇಕಲ್ರಿ. ಮತ್ತೆ ಇವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮತ್ತೆ ನಮ್ಮ ಭಾರತ ದೇಶದ ಸಂವಿಧಾನ ಮ್ಯಾಗ ಮತ್ತೆ ಇವ್ರದ್ದು ಎಲ್ಲಿ ನಂಬಿಕೆ ಇರ್ತದೆ. ಈಗ ನಾವು ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲ ದಲಿತರ ಮುಖಂಡರಿಗೆ, ಬಿಜಾಪುರ ನಗರದಲ್ಲಿ ಎಷ್ಟು ದಲಿತ ಮುಖಂಡರು ಅದಾರ ಅವ್ರಿಗೆ ಬೇರೆ ರಾಜಕಾರಣಿ ಕೈಗೊಂಬೆ ಆಗಿ ಕೆಲಸ ಮಾಡೋದು ಬಿಟ್ಟು ಇವ್ರದ್ದೇನ ಅಮಾಯಕರಿಗೆ, ಇವರು ದಲಿತ ಸಮಾಜದವರೇ, ಇವ್ರಿಗೆ ಅನ್ಯಾಯ ಆಗ್ಯದ, ಇವ್ರಿಗೆ ಮಗನಿಗೆ ಕರ್ಕೊಂಡೋಗಿ ಕೊಂದಾರತ್ತೇಳಿ ಇವರು ಆರೋಪ ಮಾಡತ್ತಾರ. ಆದ್ರೆ ಅದು ಪ್ರೂಫ್ ನೋಡಿದ್ರೆ ಅದೇ ರೀತಿ ಕಂಡು ಬರತ್ತದ. ಒಬ್ಬ ದಲಿತ ಸಮಾಜದ ಹುಡುಗನಿಗೆ ಪ್ರೀತಿ ಮಾಡುವ ಹಕ್ಕಿಲ್ಲ. ಎಲ್ಲರಿಗೂ ಇರ್ತದೆ. ಮತ್ತು ನಮ್ಮ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಇರ್ತಾರೆ. ಪ್ರತಿಯೊಂದು ವಿಷಯದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮ್ಯಾಗ ನಡೀತಂತಾರ. ಅವ್ರಿಗೂ ಮನವಿ ಮಾಡ್ಕೋತೀವಿ, MLA ಸಾಹೇಬ್ರ ಇಂಥವ್ರಿಗೆ ಸಪೋರ್ಟ್ ಮಾಡಿರಿ, ಇವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿ. ಆಕಾಶ್ ಭಜಂತಿ ಅಂತೇಳಿ 21 ವರ್ಷ ಹುಡುಗ. ಈಗ ರೀಸೆಂಟ್ಲಿ ಅವ ಪೊಲೀಸ್ ಎಕ್ಸಾಮ್ ಪಾಸ್ ಆಗಿದ್ದ. ಪೊಲೀಸ್ ಎಕ್ಸಾಮ್ ಪಾಸ್ ಆಗಿ ಗೌರ್ಮೆಂಟ್ ನೌಕರಿ ಮಾಡಿಕೊಂಡು ಇವ್ರ ತಂದೆ ತಾಯಿಗೆ ಇವ್ರಿಗೆ ಆರಾಮಾಗಿ ಜೀವನ ಸಾಕ್ತಿದ್ದಲ್ರಿ. ಆ ಒಂದು ಹುಡುಗಿಗೆ ಪ್ರೀತಿ ಮಾಡ್ಯಾನಂತೇಳಿ ಹೋಯ್ತು ಯಾರು ಕೊಂದು ಬಿಡ್ತಾರೆ. ಹೌದ್ರಿ ಮರ್ಯಾದೆ ಹತ್ಯೆ. ಹಾ ಅದೇ ಸಣ್ಣ ಜಾತಿ ಅದನ್ನತ್ತೇಳಿ ಕರ್ಕೊಂಡು ಕೊಂದ. ನಮಗೇನು ಪಬ್ಲಿಕ್ ಮಾಡಿಲ್ರಿ, ನಮಗೇನು ಹೇಳಿಲ್ರಿ ಸರ್. ಹಿಂಗ ನಿನ್ ಮಗ ಅದಾನ ಅಂತೇಳಿ ಏನು ಹೇಳಿಲ್ರಿ. ನಮ್ಮ ಮಗಂದು ನಮ್ಮ ಮನ್ಯಾಗ ಕಂಡು ಬಂದಿಲ್ರಿ. ಯಾರು ಇವರು ಮಾಡಿದ್ರು ಘಟನೆ? ಯಾರು ಮಾಡಿ ಘಟನೆ ಅವ್ರು ಏನ್ ಹೆಸರು ಯಾರ್ದ್ರಿ ಮಾಡೋರು? ಯಾರು? ಈ ಘಟನೆ ಎಲ್ಲಿ ಆಗಿತ್ತು, ಯಾವಾಗ ಆಗಿತ್ತು? ಈ ಘಟನೆ ಕಲಮಡಿದಾಗ ಆಗಿದ್ರಿ. ಇವರು ಹೇಳೋ ಪ್ರಕಾರ ಆ ಹುಡುಗ ಎಷ್ಟೋ ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದ. ಯಾರೋ ಬ್ರಾದರ್ ಫ್ಯಾಮಿಲಿ ಅಂತ ಹೇಳತ್ತಾರೆ ಇವರು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಿದ್ಮ್ಯಾಗೆ ಗೊತ್ತಾಗ್ತದೆ ಸತ್ಯಾಂಶ ಏನದ ಅಂತ ಹೊರಗೆ ಬರ್ತದೆ. ಕೆಲವೊಂದು ಪ್ರೂಫ್ಗಳು ಅದಾವೆ, ಕೆಲವೊಂದು ಆಧಾರಗಳು ಅದಾವೆ. ಇವರೆಲ್ಲ ಆಡಿಯೋ, ವಿಡಿಯೋ, ಫೋಟೋ ಮತ್ತು ಕಾಲ್ ಡೀಟೇಲ್ಸ್ ಎಲ್ಲ ಇವರು SP ಸಾಹೇಬ್ರಿಗೆ ಕೊಟ್ಟಾರೆ. SP ಸಾಹೇಬ್ರ ಇವ್ರಿಗೆ ಆಶ್ವಾಸನೆ ಕೊಟ್ಟರು, ನಾವು ನ್ಯಾಯ ಕೊಡಿಸ್ತೀವಿ ಅಂತೇಳಿ. ಆದ್ರೆ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಈ ಬಿಜಾಪುರ ನಗರದ ಏನು ದಲಿತ ಮುಖಂಡರು ದಲಿತರು ಹೋರಾಟ ಮಾಡ್ತಾರಲ್ಲ, ಇಂಥ ವಿಷಯದೊಳಗೆ ಹೋರಾಟ ಮಾಡಿರಿ. ನಿಮ್ಗೆ ದೇವರು ಇದು ಮಾಡ್ತಾನೆ, ಮತ್ತು ಇಂಥವರು ನಿಮಗೆ ಸ್ವಲ್ಪ ಇವ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗ್ತದೆ. ನಮ್ಮ ಹೆಸರು ಯೂಸುಫ್ ಜನಾರ್ದನ್.